ಹಲೋ ಫ್ರೆಂಡ್ಸ್, ಇವತ್ತು ಎರ್ಟಿಗಾ ಡೀಸೆಲ್ ಗಾಡಿದು ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್, ರಿಸರ್ವ್ ಬೇರಿಂಗ್, ಫ್ಲೈವಿಲ್ನ ಚೇಂಜ್ ಮಾಡಬೇಕು ಅಂತ ಇದ್ದೀವಿ. ಸೊ ಇದರಲ್ಲಿ ಗೇರ್ ಬಾಕ್ಸ್ ಒಳಗೆ ಕ್ಲಚ್ ರಿಲೀಸರ್ ಬೇರಿಂಗ್ ಇದೆ. ಇದು ಹೈಡ್ರಾಲಿಕ್ ರಿಲೀಸರ್ ಬೇರಿಂಗ್. ಓಕೆ, ಗೇರ್ ಬಾಕ್ಸ್ ರಿಮೂವ್ ಮಾಡಿದ್ಮೇಲೆ ಈ ಥರ ನಿಮಗೆ ಕಾಣುತ್ತೆ. ಇದು ಪ್ರೆಷರ್ ಪ್ಲೇಟ್, ಇದರೊಳಗೆ ಕ್ಲಚ್ ಡಿಸ್ಕ್ ಇರುತ್ತೆ. ನೋಡಿದ್ರ ಫ್ರೆಂಡ್ಸ್, ಇದು ಗೇರ್ ಬಾಕ್ಸ್. ಇದು ರಿಮೂವ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ಆಮೇಲೆ ನಾವು ಇವತ್ತು ಫ್ಲೈವಿಲ್ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದರೆ ಕ್ಲಚ್ ನಿಧಾನಕ್ಕೆ ರಿಲೀಸ್ ಮಾಡಿದ್ರು ಸುದ ವೆಹಿಕಲ್ ಜರ್ಕಿಂಗ್ ಇತ್ತು ಮತ್ತು ಪಿಕಪ್ ಕಡಿಮೆ ಇತ್ತು. ಸೊ ನಾವು ಜರ್ಕಿಂಗ್ ಇಶ್ಯೂಗೆ ನಾವು ಫ್ಲೈವಿಲ್ನ ಚೇಂಜ್ ಮಾಡ್ತಾ ಇದ್ದೀವಿ. ನಾವು ಫ್ಲೈವಿಲ್ ರಿಮೂವ್ ಮಾಡಿದ್ಮೇಲೆ ಇದು ಇದು ಎಂಜಿನ್ ಮೈನ್ ಬೇರಿಂಗ್ ಆಯಿಲ್ ಸೀಲ್ ಈ ಥರ ಕಾಣುತ್ತೆ. ಇದು ಹೊಸ ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್, ರಿಲೀಸರ್ ಬೇರಿಂಗ್ನ ಚೇಂಜ್ ಮಾಡ್ತಾ ಇದ್ದೀವಿ. ಈಗ ಫ್ಲೈವೀಲ್ ರಿಪ್ಲೇಸ್ಮೆಂಟ್ ನಡೀತಾ ಇದೆ. ಸೊ ಇದು ಹೊಸ ಫ್ಲೈವೀಲ್ ನೀವು ನೋಡ್ಬೋದು ಫ್ರೆಂಡ್ಸ್. ಇದು ಹೊಸ ಫ್ಲೈವೀಲ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇದಕ್ಕೆ ನಾವು ಗೇರ್ ಬಾಕ್ಸ್ ರಿಮೂವ್ ಮಾಡಬೇಕಾದ್ರೆ ಇದೆಲ್ಲ ಟೂಲ್ಸ್ನ ರಿಮೂವ್ ಮಾಡ್ತೀವಿ. ಇವಾಗ ನಾವು ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದು ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್. ಇದರಲ್ಲಿ ಮೇಯ್ನ್ ಬಂದ್ಬಿಟ್ಟು ಸೆಂಟ್ರಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸೆಂಟ್ರಿಂಗ್ ಇಲ್ಲ ಅಂತಂದರೆ ಗೇರ್ ಬಾಕ್ಸ್ನ ನೀವು ಫಿಟ್ಟಿಂಗ್ ಮಾಡಲಿಕ್ಕೆ ಆಗಲ್ಲ. ಸೊ ಸೆಂಟ್ರಿಂಗ್ ಮಾಡಬೇಕು ಅಂತಂದರೆ ನೀವು ಯಾವುದಾದ್ರು ಸ್ಪೆಷಲ್ ಟೂಲ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಸಿಂಪಲ್ಲಾಗೆ ನಿಮಗೆ ಯಾವುದೋ ಒಂದು ಟೂಲ್ ಯೂಸ್ ಮಾಡಿ ನೀವು ಸೆಂಟ್ರಿಂಗ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ಕ್ಲಚ್ ಪ್ಲೇಟ್, ಪ್ರೆಷರ್ ಪ್ಲೇಟ್ನ ಇನ್ಸ್ಟಾಲ್ ಮಾಡಿ ಮತ್ತು ಎರಡೆರಡು ಅಪೋಸಿಟ್ ಬೋಲ್ಟ್ಸ್ನ ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ. ಮೀಡಿಯಮ್ ಟೈಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಕ್ಲಚ್ ಡಿಸ್ಕ್ ಇರುತ್ತಲ್ಲ ಅದು ಮೂಮೆಂಟ್ ಇರುತ್ತೆ. ನಾನು T45 ಆ್ಯಲನ್ ಕೀನ ಯೂಸ್ ಮಾಡ್ತೀನಿ. ನಾನು ಯಾಕೆ ಇದನ್ನು ಯೂಸ್ ಮಾಡ್ತೀನಿ ಅಂತಂದರೆ ಇದರಲ್ಲಿ ಜಾಸ್ತಿ ಅಕ್ಯುರೇಟ್ ಬರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ನೀವು ನಾರ್ಮಲ್ ಸ್ಕ್ರೂ ಡ್ರೈವರ್ ಸಮೇತ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಮೇಯ್ನ್ ಏನಪ್ಪ ಸೆಂಟ್ರಿಂಗ್ ಇದೆ ಅಂತಂದರೆ ನೀವು T45 ಆ್ಯಲನ್ ಕೀ ಇದೆಯಲ್ಲ ಅದನ್ನು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ನೀವು ಏನು ಮಾಡ್ತೀರಾ, ಸ್ಟ್ರೆಂತ್ ಬಿಟ್ಬಿಟ್ಟು ನೀವು ರೈಟ್ ಸೈಡು, ಲೆಫ್ಟ್ ಸೈಡು ಅಂದರೆ ಪ್ಲಸ್ ಆಕಾರದಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಮೆಜರ್ ಮಾಡಿದರೆ ಸಾಕು. 100% ಅಕ್ಯುರೇಟಾಗಿ ನಿಮಗೆ ಸೆಂಟ್ರಿಂಗ್ ಮಾಡ್ಬೋದು. ಸೊ ಏನು ಮಾಡ್ತೀರಾ ನೀವು ಅಂತಂದರೆ ಸೆಂಟರ್ಗೆ ಹಾಕ್ಬಿಟ್ಟು ಫಸ್ಟ್ ಮೇಲ್ಗಡೆ ಹಾಕ್ಬಿಟ್ಟು ನಿಮ್ಮ ರೈಟ್ ಫಿಂಗರ್ ಇರುತ್ತಲ್ಲ ಆ ರೈಟ್ ಫಿಂಗರ್ನ ನೀವು ಏನು ಮಾಡಬೇಕು, ಒಳಗಡೆ ಇನ್ಸರ್ಟ್ ಮಾಡಿದಾಗ ಓನ್ಲಿ ಟಿಪ್ ಸ್ವಲ್ಪ ಒಂದು 3 mm ಅಷ್ಟು ಒಳಗಡೆ ಹೋಗುತ್ತೆ. ಅಷ್ಟು 4 ಸೈಡು ಸೇಮ್ ಡಿಸ್ಟೆನ್ಸ್ ಒಳಗೆ ಹೋಗಬೇಕು. ಆವಾಗ ಮಾತ್ರ ನಿಮಗೆ 100% ಅಕ್ಯುರೇಟಾಗಿ ಸೆಂಟ್ರಿಂಗ್ ಬರುತ್ತೆ. ಇವಾಗ ನೋಡಿ ಸೆಂಟ್ರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ನೋಡಿ ಸೆಂಟ್ರಿಂಗ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಥರನೂ ನೀವು ಸೆಂಟ್ರಿಂಗ್ ಕಲಿಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ನಾನು ಒಂದು ಕೈಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನಿಮಗೆ ಕ್ಯಾಮ್ರಾನ ಹಿಡ್ಕೊಂಡು. ಓಕೆ, ಈ ಥರ ಟಿಪ್ ಇದೆಯಲ್ಲ ಅದು ಬಂದ್ಬಿಟ್ಟು ಈ ಥರ, ಅದು ಜಾಸ್ತಿ ಫೋರ್ಸ್ ಮಾಡಿದರೂ ಒಳಗೆ ಹೋಗ್ಬಾರ್ದು. ಇದು 4 ಸೈಡ್ ನೀವು ಸೇಮ್ ಇದೇ ಥರ ಮಾಡಿದರೆ ನೀವೇನಾಗುತ್ತೆ ಅಂತಂದರೆ ನಿಮಗೆ 100% ಅಕ್ಯುರೇಟಾಗಿ ಸೆಂಟ್ರಿಂಗ್ ಮಾಡ್ಬೋದು. ಇಷ್ಟೇ ಒಳಗೆ ಹೋಗೋದು. ಇದು ಕೆಳಗಡೆ ಆಯಿತು, ಇಷ್ಟು ಒಳಗೆ ಹೋಗುತ್ತೆ. ಈ ಸೈಡು ಅಷ್ಟೇ ಒಳಗೆ ಹೋಗಬೇಕು, ಆ ಸೈಡು ಅಷ್ಟೇ ಒಳಗೆ ಹೋಗಬೇಕು, ಈ ಸೈಡು ಅಷ್ಟೇ ಒಳಗೆ ಹೋಗಬೇಕು. ಅದರ ಅರ್ಥ ಏನು ಅಂತಂದರೆ 100% ನಿಮ್ಮ ಸೆಂಟ್ರಿಂಗ್ ಇದೆಯಲ್ಲ ಅಕ್ಯುರೇಟ್ ಆಗಿರುತ್ತೆ. ಸೊ ನೀವು ಗೇರ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದಾಗ ಫ್ರೀಯಾಗೆ ಒಳಗೆ ಹೋಗುತ್ತೆ. ಥ್ಯಾಂಕ್ ಯು.